ಶಿವನ ಸಮುದ್ರ ಪ್ರವಾಸಿ ತಾಣಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯ. ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಲು ತಾಕೀತು. ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ. ಮಳವಳ್ಳಿ ಸಮೀಪದ ಶಿವನ ಸಮುದ್ರ ಪ್ರವಾಸಿ ತಾಣಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕು ಹಾಗೂ ಜಲಮಂಡಳಿ ಕಾಮಗಾರಿ ನಡುವೆಯೂ ಪರ್ಯಾಯ ವ್ಯವಸ್ಥೆ ಪೂರೈಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿದೆ. ಮಳವಳ್ಳಿ ಸಮೀಪದ ಶಿವನ ಸಮುದ್ರಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಲು ಹಾಗೂ ಜಲಮಂಡಳಿ ಕಾಮಗಾರಿ ನಡುವೆಯೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡಿದೆ. ಮಳವಳ್ಳಿ ತಾಲೂಕಿನ ಮಲ್ಲಿಕ್ಯಾತನಹಳ್ಳಿ ಶಿವನ ಸಮುದ್ರ ಒಂದು ಐತಿಹಾಸಿಕವಾದ ಗ್ರಾಮವಾಗಿದ್ದು, ಗ್ರಾಮದ ಹಿನ್ನೆಲೆಯನ್ನು ನೋಡಿದರೆ ಇಷ್ಟೊತ್ತಿಗಾಗಲೇ ಅದೊಂದು ಮಿನಿ ಸಿಂಗಾಪುರ ಆಗಬೇಕಾಗಿತ್ತು, ನಗರೀಕರಣವಾಗಿಯೂ ಬದಲಾಗಬೇಕಾಗಿತ್ತು. ಆದರೆ ಆಳುವ ಸರ್ಕಾರಗಳ ಬೇಜವಾಬ್ದಾರದಿಂದಾಗಿ ಅದೊಂದು ಕುಗ್ರಾಮವಾಗಿ ಉಳಿದಿರುವುದು ದುರಂತ ಎಂದು ದೂರಿದರು. ಏಷ್ಯಾದಲ್ಲೇ ಪ್ರಥಮ ಜಲವಿದ್ಯುತ್ ಉತ್ಪಾದನೆ ಪ್ರಾರಂಭವಾಗಿದ್ದು ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಎಂಬುದು ಹೆಮ್ಮೆಯ ವಿಚಾರವಾಗಿದ್ದು, 123 ವರ್ಷಗಳ ಹಿಂದೆಯೇ ನಾಡಿಗೆ ಬೆಳಕು ನೀಡಿದ ಶಿವನ ಸಮುದ್ರಕ್ಕೆ ಸೇರದಂತೆ ಇರುವ ಮಲ್ಲಿಕ್ಯಾತನಹಳ್ಳಿ, ರೊಟ್ಟಿಕಟ್ಟೆ ಮುಂತಾದ ಗ್ರಾಮಗಳು ಇನ್ನೂ ಕತ್ತಲೆಯಲ್ಲೇ ಇದೆ ಎಂದರೆ ದುರಂತ ಅಂತ ಹೇಳಿದರು. ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಇನ್ನೂ ಮರೀಚಿಕೆಯಾಗಿದೆ. ಪ್ರಮುಖವಾಗಿ ಗ್ರಾಮಗಳಿಗೆ ಕರ್ನಾಟಕ ಸಾರಿಗೆ ಸಂಸ್ಥೆ ವತಿಯಿಂದ ಸಮರ್ಪಕ ಬಸ್ ಸೌಲಭ್ಯ ಇಲ್ಲ. ಇಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಸೌರಶಕ್ತಿ ಉತ್ಪಾದನಾ ಘಟಕ ಹಾಗೂ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕಗಳಿದ್ದು, ಇಲ್ಲಿಗೆ ಬಂದು ಹೋಗುವ ಕಾರ್ಮಿಕರಿಗೆ ಪ್ರಯಾಣಕ್ಕೆ ತೊಂದರೆಯಾಗಿದೆ ಅಂತ ದೂರಿದರು. ಏನು ಅಬ್ಜೆಕ್ಷನ್ ಇಲ್ಲ. ಒಂದು ವೇಳೆ ಅವರು ನಮ್ಮ ಮನವಿಯನ್ನು ಪರಿಗಣಿಸಲಿಲ್ಲ ಅಂತಂದರೆ ನಾವು ಮಲ್ಲಿಕ್ಯಾತನಹಳ್ಳಿ ಗ್ರಾಮದಿಂದ ಅಲ್ಲಿನ ಎಲ್ಲ ಗ್ರಾಮಸ್ಥರು, ಬ್ಲಫ್ ಮಲ್ಲಿಕ್ಯಾತನಹಳ್ಳಿ ಗ್ರಾಮಸ್ಥರಿಂದ ಇಲ್ಲಿ ಮಳವಳ್ಳಿ KSRTC ಘಟಕ ವ್ಯವಸ್ಥಾಪಕರ ಆಫೀಸ್ವರೆಗೆ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಭರತರಾಜು, ಲಿಂಗರಾಜಮೂರ್ತಿ, ಸುಶೀಲ, ನಂಜುಂಡಸ್ವಾಮಿ, ಮಹಾದೇವಯ್ಯ, ರವಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.